सर भाई ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತು ಹುಟ್ಟಿದ ಹಬ್ಬ ಅಂಗವಾಗಿ ಇವತ್ತು ನಮ್ಮ ಧರ್ಮಗುರುಗಳು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ಗಳು ಹಾಗೂ ನಮ್ಮ ಫ್ರೆಂಡ್ಸ್ ಸರ್ಕಲ್ಲು, ನಮ್ಮ ಏರಿಯಾ ಮುಖಂಡರು ಎಲ್ಲ ಸೇರಿ ತೀರ್ಮಾನ ಮಾಡೋದು. ಎಲ್ಲ ಥರ ನಾವು ಬರ್ಡೇ ಮಾಡ್ತೀವಿ, ಪಟಾಕಿ ಹೊಡ್ಸೋದು, ಸುಮಾರು 20-30 ಸಾವಿರ ರೂಪಾಯಿ ಖರ್ಚು ಮಾಡೋದು, ಅದೆಲ್ಲ ಬೇಡ. ಒಳ್ಳೆ ಕೆಲಸ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ರೆ, ನಾವು ತುಂಬ ಕಷ್ಟಪಟ್ಟು ಓದಿರೋದು. ಅದಕ್ಕೋಸ್ಕರ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ಅದನ್ನ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ಏನು ಮಾಡೋದು ಅಂತ ಹೇಳಿದ್ರೆ, ಎಲ್ಲ ಬುಕ್ಸ್ ವಿತರಣೆ ಮಾಡಪ್ಪ. ಬುಕ್ಸ್ ಆದಮೇಲೆ ನೆಕ್ಸ್ಟ್ ನೀವು ಬ್ಯಾಗ್ ವಿತರಣೆ ಮಾಡು, ಸಾಕ್ಸ್ ಶೂಸ್ ಕೊಡು. ಜನ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅದನ್ನು ನನಗೆ ನೆನೆಸ್ಕೊಂಡು ಸುಮಾರು ಆ ಟೈಮಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಓದೋಕ್ಕೆ. ಒಂದೇ ಬುಕ್ಕಲ್ಲಿ 4 ಪಾರ್ಟ್ ಮಾಡ್ತಾಯಿದ್ದೆ ನಾನು. ಅದಕ್ಕೋಸ್ಕರ ನಾನು ಇಲ್ಲ ಇದು ಮಾಡಬೇಕು ನಾನು ಅಂತ ಯೋಚನೆ ಮಾಡಿ ನಾವೆಲ್ಲ ಸುಮಾರು 300-350 ಕಿಟ್ಟು ಪ್ಯಾಕ್ ಮಾಡಿ, ಪೆನ್ಸಿಲ್, ಪೆನ್ನು ಎಲ್ಲ ಸ್ಟೇಷನರಿ ಸಮೇತ ಮತ್ತು ಬುಕ್ಸು ಎಲ್ಲ ಮೊನ್ನೆ ಸ್ಟ್ಯಾಂಡರ್ಡಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ತರಬೇತಿ ಅಂತ ಎಲ್ಲ ಕೊಟ್ಟಿದ್ವಿ. ನಮ್ಮ ಅವರ ಅಭಿಮಾನಕ್ಕೆ ಅವ್ರಿಗೆ ಎಲ್ಲದಕ್ಕೆ ಚಿರುಮಣಿ ಹೇಳಕ್ಕೆ ಬಯಸ್ತೀನಿ. ಅವರು ನನಗೋಸ್ಕರ ಎಲ್ಲ ಟೈಮಲ್ಲಿ ನನಗೆ ಹೇಳ್ತಾ ಇದ್ರು, ಕಾರ್ಪೊರೇಟರ್ ಆಗಪ್ಪ, ನೀನು ಕಾರ್ಪೊರೇಟರ್ ಆಗೋಕ್ಕೆ ಲಾಯಕ್ಕಿದೆಯಾ ಅಂತ ನಮಗೆ ಎಲ್ಲ ಗುರುಗಳು ಎಲ್ಲ ಹೇಳ್ತಾರೆ. ಆದರೆ ನನಗೆ ಇಷ್ಟ ಇದೆ, ದೇವ್ರ ಇಚ್ಛೆ ನೋಡೋವ. ನಮ್ಮ ಬರೋ ಟೈಮಲ್ಲಿ ನಾನು ಮಾಡಿದೆ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ. ಇಡೀ ಕೋವಿಡ್, ನೀವು ಹೇಳ್ದಂಗೆ ಕೋವಿಡ್ ಟೈಮಲ್ಲಿ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ಎಲ್ಲ ಟೈಮ್ ಯಾವ ಜನಾಂಗ ಭೇದ ಭಾವ ಇಲ್ಲದೆ ದೇವ್ರಿಗೆ ಅಲ್ಲಾಗೆ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀನಿ. ಎಲ್ಲ ಟೈಮಲ್ಲಿ ನಾನು ಯಾವ ಜನಾಂಗ ನೋಡಿಲ್ಲ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ನೋಡಿಲ್ಲ. ಎಲ್ಲ ಜನಾಂಗಕ್ಕೆ ಸೀಮಿತವಾಗಿ ನಾನು ಎಲ್ಲ ಸಪೋರ್ಟ್ ಮಾಡಿದ್ದೀನಿ, ಕೆಲಸನೂ ಮಾಡಿದ್ದೀನಿ. ಮತ್ತು ನಮ್ಮ ಯಾವುದು ಆ್ಯಕ್ಟಿವಿಟೀಸ್ ಇಲ್ಲಿ, ಸೋಷಿಯಲ್ ಆ್ಯಕ್ಟಿವಿಟೀಸ್ ಇಲ್ಲಿ, UGD ಸಮಸ್ಯೆ ಇರಲಿ, ವಾಟರ್ ಸಮಸ್ಯೆ ಇರಲಿ, ಬೇರೆ ಸಮಸ್ಯೆ ಏನಾರ ಇರಲಿ, ಮತ್ತು ಎಲ್ಲ ಸಮಸ್ಯೆಗೆ ಬಗೆಹರಿಸೋ ಕೆಲಸ ಮಾಡಿದ್ದೀನಿ. ಮತ್ತು ಫೋಟೋ ಹಿಡಿಯೋದು ವಾಟ್ಸಪ್ಪಲ್ಲಿ ಹಾಕೋದು ಅಂತ ಏನು ಮಾಡಿಲ್ಲ. ಮಾಡಬೇಕಾದ್ರೆ ತುಂಬ ಮಾಡ್ಬೋದಿತ್ತು. ಈಗ ಜನ ನನ್ನ ಫೋಟೋ ಹಿಡಿದ್ರೆ ತೋರ್ಸಕ್ರೆ ಎಲ್ಲ ಇಲ್ಲ, ಅದು ಪ್ರಚಾರ ಸ್ವಲ್ಪ ಲೇಟಾಗಿ ರೀಚ್ ಆಗಿದೆ. ಒಟ್ಟಿನಲ್ಲಿ ರೀಚ್ ಆಗಿದೆ. ಜನ ಅವ್ರು ಇದು ಮಾಡ್ತಾ ಇದ್ದಾರೆ. ಸುಮಾರು 400-500 ಜನ ಬಂದು ಈಗ ನನ್ನೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನನಗೆ ಚಿಕ್ಕ ಮಕ್ಕಳು, ಸಣ್ಣ ಮಕ್ಕಳು ನನ್ನ ಹತ್ರ ಬೇಡ್ಕೊಂಡಿದ್ದಾರೆ, ವಿಶ್ ಅಂತ ಮಾಡಲ್ಲ. ನನಗೆ ಒಂಥರ ಖುಷಿ ತಂದಿದೆ. ನನಗೆ ನಮ್ಮ ತನ್ವಿಸೇರ್ ಸಾಹೇಬ್ರಿಗೆ ಮಕ್ಕಳು ಬಂದರೆ ಎಲ್ಲರೂ ಅವ್ರು ಒಂಥರ ಪುಟ್ಟ ಮಕ್ಕಳ ಜೊತೆ ಅವ್ರ ಮಕ್ಕಳು ಥರ ಆಗ್ಬಿಡ್ತಾರೆ, ನಡ್ಕೊಂಡು ಇದು ಮಾಡ್ತಾರಲ್ಲ, ಆ ಥರ ಕಾಣ್ತಾರೆ. ನನ್ನ ನೈರು ಚಾಚಾ ನನಗೆ ಆ ಥರ ಕಾಣ್ತಾರೆ. PK ಸಾಹೇಬರು ತುಂಬ ಗಣ್ಯ ವ್ಯಕ್ತಿ ಅವರು ಸನ್ಮಾನ್ಯ ಡೆಪ್ಟಿ CM ಅವರು. ಅವ್ರಿಗೆ ನಾನು ನಿಮ್ಮ ಪರವಾಗಿ ಅಭಿನಂದನೆ ಅಂತ ಹೇಳಕ್ಕೆ ಬಯಸ್ತೀನಿ. ಜನ್ಮದಿನದ ಶುಭಾಶಯಗಳಾಗಲಿ. ಅವರು ತಾಯಿ ಚಾಮುಂಡಿ ಅವ್ರಿಗೆ ಒಳ್ಳೆ ಆಯಸ್ಕೊಳ್ಳಿ. ಅವರು ಜನ ಸಂಪರ್ಕ, ಜನ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೇದಾಗಲಿ. ಅವರು ಇನ್ನೂ ಮುಂದೆ ಬಂದು CM ಆಗಲಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಸುಮಾರು 15 ವರ್ಷದಿಂದ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಯಾವುದು ಪವರ್ ಇಲ್ಲ ನನ್ನ ಹತ್ರ, ಏನೂ ಇರಲಿಲ್ಲ. ಎಲ್ಲ ಸಾಹೇಬ್ರು ತನ್ವಿಸೇರ್ ಸಾಹೇಬ್ರ ಅಂತ ಹೇಳಿ ಅವ್ರ ಹತ್ರ ನಂಬರ್ ತೊಗೊಂಡು ಎಲ್ಲ ಫೋನ್ ಮಾಡಿ, ಅಣ್ಣ ಬಾ ಅಣ್ಣ, ಎಲ್ಲಿದ್ಯಾಣ, ಮಾಡ್ಕೊಬಿಡೋಣ, UGD ಕೆಲಸ ಅಂತ ಆ ಥರ ಕೆಲಸ ಮಾಡಿದ್ರು. ಎಲ್ಲ ನೋಡಿ ನಮ್ಮ ರಕ್ತದಲ್ಲಿ ಬಂದ್ಬಿಟ್ಟಿದೆ. ನಮ್ಮ ತಂದೆ ಜನ ಸೇವೆ ಮಾಡ್ಕೊಂಡು ಬಂದಿರೋದು, ನಮ್ಮ ಅಣ್ಣ ಮಾಡಿದ್ರು, ಈಗ ನಾನು ಮಾಡ್ತೀನಿ. ಇನ್ನು ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಅಂದ್ರೆ ಅಧಿಕಾರ ಸಿಕ್ಕಿದ್ರೆ ಮತ್ತಷ್ಟು ಕಾರ್ಯ ಆಗ್ತವೆ. 100% ಅಧಿಕಾರ ಸಿಕ್ಕಿದ್ರೆ ಇನ್ನೂ ಪವರ್ ಬಂದ್ಬಿಡುತ್ತೆ. ನಿಮ್ಗೆ ಗೊತ್ತಿದೆಯಲ್ಲ ಪವರ್ ಎಂತದ್ದ. ಅದು ಒಂದು ಕಾರ್ಪೊರೇಟ್ರು ಸದಸ್ಯರು ಆಗ್ಬೇಕಾದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ, ರಾಜ್ಯ ಮಾರ್ಗ ಮಾಡ್ತೀನಿ. ಏನೇ ಇದೆ ನಂದು, ಹೆಂಗೆ ಗ್ಯಾರಂಟಿಗೆ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟು ಅದೇ ಥರ ನಡೆದಿದ್ದಾರೆ. ಅದೇ ಥರ ನಾನು ಒಂದು 5 ಗ್ಯಾರಂಟಿ ಕೊಡ್ತೀನಿ. ನನ್ನ ಎಲೆಕ್ಷನ್ ಬರಲಿ ಮುಂದೆ ಹೇಳ್ತೀನಿ. ತಾವು ನಿಮ್ಮ ಮುಖಾಂತರ ನಾವು ಎಲ್ಲರಿಗೆ ದಯಮಾಡಿ ನನಗೆ ಆಶೀರ್ವದಿಸಿ, ನೀವು ಒಳ್ಳೇದಾಗಲಿ ಅಂತ ನನಗೆ ಬಯಸಿ, ನಾನು ನಿಮ್ಮಕ್ಕೆಲ್ಲ ಚಿಕ್ಕ ತಮ್ಮ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದೆ. ಮನೆ ಹೋಗಿ ನೀವು ಬೇಕಾದ್ರೆ ನಿಮ್ಮ ರಿಪೋರ್ಟ್ ತೊಗೊಳ್ಳಿ, ಯಾವ ಥರ ಇದೆ ಅಪ್ರೋಚ್ ಅಂದರೆ ನಮ್ಮ ಬಗ್ಗೆ ನಾನೇ ಹೇಳ್ಕೊಳ್ಳೋದೇನಿಲ್ಲ. ಅವರು ಮನಸ್ಸಲ್ಲಿ ಎಲ್ಲ ಒಳ್ಳೆ ಪ್ರೀತಿ ವಿಶ್ವಾಸ ಇದೆ. ನಮಸ್ಕಾರ ಎಲ್ರಿಗೂ. ಕರ್ನಾಟಕ ಈ ಜನತೆಗೆ ಬಹಳ ಒಳ್ಳೆ ದಿನ ಇವತ್ತು. DK ಅವ್ರದ್ದು
ಡಿ ಕೆ ಸಾಹೇಬ್ರದ್ದು ಹುಟ್ಟಿದಪ್ಪ. ಅದೇ ರೀತಿ ಇವತ್ತು ನಮ್ಮ ಅಫ್ರೋಜ್ ಅವ್ರದ್ದು ಹುಟ್ಟಿದಪ್ಪ. ಅದಕ್ಕೆ ಎಲ್ಲೋ ಒಂದ್ ಕಡೆ ಬೆಳವಣಿಗೆ, ಅದೇ ರೀತಿ ನಮ್ಮ ಸ್ನೇಹಿತರು ಲೀಡರ್ ಆಗ್ತಾರೆ ಅಂತ ನಿಮ್ಮ ಮಾಧ್ಯಮ ಮುಖಾಂತರ. ಯಾಕಂತಂದ್ರೆ ಡಿ ಕೆ ಸಾಹೇಬ್ರು ಒಂದು ಚಿಕ್ಕ ಹಳ್ಳಿಯಿಂದ ಇವತ್ತು ಅವರು ಇಡೀ ಇಂಡಿಯಾಗೆ ಗುರುತಿಸ್ತಾರೆ. ಅದೇ ತರ ಇವರು ಈ ಭಾಗದಲ್ಲಿ ಇವ್ರ ಅಣ್ಣ ತಮ್ಮದಿರು ಎಲ್ಲರೂ ಬಹಳ ದೊಡ್ಡ ಸೇವೆ ಐತೆ. ಇಲ್ಲೆಲ್ಲ ಬರಕ್ಕೆ ಎದುರ್ಕೋತಾ ಇದೆ. ಆ ಟೈಮಿಂದ ಇವ್ರ ಅಣ್ಣ ತಮ್ಮದಿರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಮುಂದಕ್ಕೂ ಮಾಡ್ತಾರೆ. ಆ ದೇವರು ಇವರು ಇವತ್ತು ಬುಕ್ಸು ಮಕ್ಳಿಗೆ ಏನ್ ಕೊಟ್ಟರು, ಅದಕ್ಕೊಂದು ಸಮಾಜ ಸೇವಕರು ಅಂತ ನಮ್ಮ ಸ್ನೇಹಿತರು ಕೇಳಿದ್ರು. ಇದರಲ್ಲಿ ಬಹಳ ದೊಡ್ಡ ಪಾತ್ರ ಇದೆ. ಏನಕ್ಕಂದ್ರೆ ಯಾರೋ ಒಬ್ರು ಏನೋ ಒಂದು ಮಾಡಿದ್ರೆ ವಾಟ್ಸಪ್ ಅಲ್ಲಿ ಹಾಕ್ತಾರೆ. ಇವರು ನಮ್ಮನ್ನ ಒಂದು ಸಭೆ ಮಾಡಿ ಕೇಳೋ ಟೈಮಲ್ಲಿ ಇವ್ರು ಹೇಳಿದ್ರು, ಅಣ್ಣ ನಾನು ಯಾರಿಗೂ ಹೇಳಕ್ಬಾರ್ದು, ಹಂಗ್ ಮಾಡ್ಬೇಕು ಅಂತ ಹೇಳಿದ್ರು. ನಿಮ್ಮವ್ರಿಗೆಲ್ಲ ಗೊತ್ತಾಯ್ತು, ನೀವು ಬರ್ತಿದ್ದೀರಾ, ಒಳ್ಳೇದಾಗ್ಲಿ. ನಾವೆಲ್ಲ ಇವ್ರ ಜೊತೆಲಿ ಇದೀವಿ. ವಾರ್ಡ್ ನಂಬರ್ 11 ಅಫ್ರೋಜ್ ಖಾನ್ದು ಬರ್ಡೇ ಪಾರ್ಟಿ ಇತ್ತು, ಜನ್ಮದಿನ ಇತ್ತು. ಪುಸ್ತಕ ಎಲ್ಲ ಹಂಚಿದ್ರು ಈ ವಾರ್ಡರ್ಗೆ, ಮಕ್ಕಳಿಗೆಲ್ಲ ನಮ್ಮ ಹತ್ರ ಬಂದು ಕೇಳಿದ್ರು. 4 ಜನ ಕೂತ್ಕೊಂಡು ನನ್ನ ಬರ್ಡೇ ಬರ್ತಾಯಿದೆ, ಮಾಡೋಣ ಬೇಡ ಅಂತ ಮಾಡಿದ್ರೆ ಈ ಸತಿ ಮಕ್ಕಳಿಗೆ ತುಂಬ ಕಷ್ಟ ಇದೆ. ಪುಸ್ತಕ ಹಂಚಿದ್ರೆ ಸ್ಕೂಲ್ ಮಕ್ಕಳಿಗೆ ಸಂತೋಷ ಆಗುತ್ತೆ, ಖುಷಿ ಇದ್ದಾರೆ. ಈ ವಾರ್ಡಲ್ಲಿ ಹಂಚ್ತಾ ಇದ್ದಿದ್ದೆ ನಾವು ಒಪ್ಕೊಂಡು ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಬೇರೆ ಕಡೆ ಪಾರ್ಟಿ ಮಾಡಬೇಕು ಅಂತ ಎಲ್ಲ ಬೇಡ, ಎಲ್ಲರೂ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಅವರು ಹುಟ್ಟಿದಬ್ಬ ಇಲ್ಲ ಅವ್ರ ಏರಿಯಾದಲ್ಲಿ ಮಾಡವ್ರೆ. ಮಕ್ಕಳಿಗೆಲ್ಲ ಪುಸ್ತಕ ಎಲ್ಲ ಹಂಚವ್ರೆ. ಅವ್ರಿಗೂ ದೇವ್ರ ಆಶೀರ್ವಾದ ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. ಅವ್ರಿಗೆ ಬರೋದ್ ದಿನ ಮುಂಚೆ ಬರೋದು ಟೈಮಲ್ಲಿ ಅವ್ರಿಗೂ ದೇವ್ರು ಒಳ್ಳೇದು ಮಾಡ್ತಾನೆ. ಅವ್ರಿಗೂ ಏನೋ ಒಂದು ಅಧಿಕಾರ ಸಿಗ್ಬೇಕು ಅಂತ ಇದೆ, ದೇವ್ರು ಅವ್ರಿಗೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲ बच्चे